ಹಠ ಕೆಟ್ಟ ಹಠ ಮಾಡಬೇಕು ಅಂದಿದ್ದು ಮಾಡಬೇಕು. ಎಷ್ಟೊಂದು ಜನ ಎಲ್ಲರೂ ಬದುಕಲೇಬೇಕು ಒಂದು ಬದುಕು. ನಾನು ಮಾಡ್ಬೇಕು, ನಾನು ಸ್ಟಾರ್ ಆಗ್ಬೇಕು, ಈ ಗಾಂಧಿನಗರದಲ್ಲಿ ನಾನು ಟಾಪಲ್ಲಿ ನಿಂತ್ಕೋಬೇಕು ಅನ್ನೋ ಹಠ ಬಂತು. ಮನುಷ್ಯ ಸ್ಟ್ರಾಂಗ್ ಆಗಿ ಕನ್ಸ್ಕೊಂಡ್ರೆ ಏನ್ ಬೇಕಾದ್ರೂ ಹಠದಿಂದ ಸಾಧನೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟವ್ರು ಇವರು. ಆ ಹಠದಿಂದನೇ ಬ್ರ್ಯಾಂಡ್ ಆದವರು, ನುಡಿದಂತೆ ನಡೆದವರು, ಕೊಟ್ಟು ಮಾತಿಗೆ ಇಡೀ ಜಗತ್ತೇ ನಮ್ಮ ಕಡೆ ತಿರುಗಿ ನೋಡೋ ಥರ ಮಾಡಿದವರು, ಕರ್ನಾಟಕದ ಪ್ರೈಡು, ಸ್ಯಾಂಡಲ್ವುಡ್ ಬ್ರ್ಯಾಂಡು. ಇವ್ರ ಜರ್ನಿಲಿ ಸಿಕ್ಕಾಪಟ್ಟೆ ವಿಷಯಗಳಿವೆ, ತಿರುವುಗಳಿವೆ, ಅವಮಾನ, ಹನುಮಾನ, ಕೆಲಸ, ಹಠ, ಸಾಧನೆ ಎಲ್ಲಾನು ಇದೆ. ಆದರೆ ಸ್ಪೀಡ್ ಮಾತ್ರ ಯಾವತ್ತೂ ಕಮ್ಮಿ ಆಗುತ್ತೆ. ಏನಾದ್ರೂ ಮಾಡಿ ಇಲ್ಲಿ ಉಳಿಲೇಬೇಕು, ಬಿಡಬಾರ್ದು ಹಠ. ಹೆಂಗಾದ್ರೂ ಮಾಡಿ ಒಂದು ಶುರು ಮಾಡ್ಬೇಕಿಲ್ಲ ಏನಾದ್ರು ಒಂದು ಲೈಫ್. ಇಷ್ಟೆಲ್ಲ ಎಲ್ಲರೂ ಬದುಕ್ತಾ ಇದಾರೆ, ಎಲ್ಲರೂ ಸ್ಟ್ರಗಲ್ ಮಾಡ್ಲೇಬೇಕು. ನಾನು ಸ್ಟ್ರಗಲ್ ಮಾಡಿದ್ರೆ ಏನಾದ್ರು ಆಗಕ್ ಸಾಧ್ಯ. ಬರೋಕ್ ಬಂದಿದೀವಿ, ಅನ್ಭವಿಸ್ಬೋಣ, ಏನಾಗುತ್ತೆ ನೋಡೋಣ. ನಮ್ಮ ಕೈಲಿ ಏನಾಗಲ್ಲ, ದುಡ್ಡು ಇರಬೇಕು, ಬ್ಯಾಕ್ಗ್ರೌಂಡ್ ಇರಬೇಕು, ಎಲ್ಲ ಕಡೆ ನೆಪೋಟಿಸಮ್ ಇರುತ್ತೆ ಅಂತ ಕೆಲಸ ಮಾಡೋಕ್ಕಾಗದೆ ಭಯಪಟ್ಟು ಓಡೋಗೋರ್ಗೆಲ್ಲ ಇವ್ರ ಜರ್ನಿ ಒಂದು ಫೈರ್ ಕೊಡುತ್ತೆ. ಅವ್ರ ಗುರಿ ಎಷ್ಟು ದೊಡ್ಡದಾಗಿತ್ತೋ ಅವ್ರ ಸಂಕಲ್ಪ ಕೂಡ ಅಷ್ಟೇ ಸ್ಟ್ರಾಂಗ್. ಅದಕ್ಕೆ ಹೇಳೋದು, ಒಬ್ಬ ಕೆಲಸಗಾರನಿಗೆ ಕನಸು ಯಾವತ್ತೂ ಕಷ್ಟ ಆಗಲ್ಲ ಅಂತ. ಸೀರಿಯಲಲ್ಲಿ ಇದ್ದಾಗ ಒಂದು ಇಂಟರ್ವ್ಯೂ ನಡೀತಾ ಇತ್ತು. ಒಂದಿನ ಬಂದು ಎಲ್ಲ ಆರ್ಟಿಸ್ಟ್ಗಳನ್ನ ಮಾತಾಡ್ಸಿದ್ರು. ನಾನು ಅಲ್ಲೇ ಓಡಾಡ್ತಿದ್ದೆ, ಬಿಡಪ್ಪ ಇವ್ರದ್ದು ಯಾಕೆ ಅನ್ನೋ ಥರದಲ್ಲಿ ಹೋಗಿದ್ದ. ಹಂಗಿಲ್ಲ, ನಾವು ಚಿಕ್ಕವರು ಅನ್ನೋದ್ರೆ ಒಂದಿನ ದೊಡ್ಡವ್ರು ಆಗ್ತೀವಿ ಬಿಡಿ. ಗೊತ್ತಾಯ್ತಲ್ಲ ಆಟಿಟ್ಯೂಡ್ ಯಾವ ಲೆವೆಲ್ಗಿತ್ತು ಅಂತ. ಇವತ್ತು ರಾಕಿ ಬಾಯ್ ಎಂಟ್ರಿಗೋಸ್ಕರ ಇಡೀ ಎಂಟೈರ್ ಇಂಡಿಯಾನೇ ವೆಯ್ಟ್ ಮಾಡ್ತಾ ಇದೆ ಅಂದರೆ ಅವ್ರ ವರ್ಕಿಂಗ್ ಸ್ಟೈಲ್ ಯಾವ ಥರ ಇರ್ಬೇಡ. ಅಣ್ಣ ತಮ್ಮ, ರ್ಯಾಕಿಂಗ್ ಸ್ಟಾರ್, ನ್ಯಾಷನಲ್ ಸ್ಟಾರ್, ಯಂಗೆಸ್ಟ್ ಸೂಪರ್ ಸ್ಟಾರ್, ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಗ್ರಾಸ್ 1.235 crore. ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ದೊಡ್ಡ ಆಸೆ. ಎಲ್ಲರೂ ನಾನು ಇಷ್ಟಪಡಬೇಕು, ರೆಸ್ಪೆಕ್ಟ್ ಮಾಡಬೇಕು, ದುಡ್ಡು ಮಾಡಬೇಕು, ಇದ್ದರೆ ಲೈಫಲ್ಲಿ ನೆಮ್ಮದಿಯಾಗಿರಬೇಕು ಅಂತ. ಈ ಆಸೆಗಳೆಲ್ಲ ಗುರಿ ಆದಾಗ ಅದ್ರ ಕಡೆ ಕೆಲಸ ಮಾಡಬೇಕಾಗುತ್ತೆ. ಕೆಲಸ ನಡೀತಿದ್ರೆ ಗೊತ್ತಲ್ವಾ, 1 2 ಆಗುತ್ತೆ, 2 3 ಆಗುತ್ತೆ, 3 4 ಆಗುತ್ತೆ, 4 5 ಆಗುತ್ತೆ. ಅದೆಷ್ಟೇ ಆದ್ರೂ ಕೆಲಸಗಾರನಿಗೆ ಕನಸು ಯಾವತ್ತೂ ಕಷ್ಟ ಆಗೋದೇ ಇಲ್ಲ. ಕನಸು ನನಸಾಗಬೇಕಂದ್ರೆ ಹಠದಿಂದ ಕೆಲಸ ಮಾಡಬೇಕಾಗುತ್ತೆ. ಆದರೆ ಇವ್ರ ಹಠದಲ್ಲಿ ಕಾಡ್ಗಿಚ್ಚೆ ಹತ್ಕೊಂಡಿತ್ತು. ಇವತ್ತು ಬಾಸ್ಗೆ ಎಲ್ಲ ಸ್ಟೇಟಲ್ಲೂ ಫ್ಯಾನ್ಸ್ ಇದ್ದಾರೆ. ಕ್ಲಾಸ್ ಆಡಿಯನ್ಸು, ಮಾಸ್ ಆಡಿಯನ್ಸು, ಪಕ್ಕಾ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ಸಿನಿಮಾಗಳನ್ನೇ ಇವ್ರು ಮಾಡೋದು. ಬಾಸ್ ಮೇಲೆ ಇನ್ವೆಸ್ಟ್ ಮಾಡಿರೋ ಪ್ರೊಡ್ಯೂಸರ್ಸು ಲಾಸ್ ಆಗಿದ್ದೇ ಇಲ್ಲ. ಹೀರೋ ಆದರು, ಸಿನಿಮಾಗಳು ಮಾಡಿದ್ರು, ದೊಡ್ಡ ದೊಡ್ಡ ಕಟ್ಔಟೇ ನಿಲ್ಲಿಸಿದ್ರು. ಗಾಂಧಿನಗರ ಅಷ್ಟೇ ಅಲ್ಲ, ಇಡೀ ಕರ್ನಾಟಕನೇ ಅವ್ರ ಬಗ್ಗೆ ಮಾತಾಡೋ ಥರ ಮಾಡಿದ್ರು. ಅವರ ಮುಂದಿನ ಕನಸು ತುಂಬ ದೊಡ್ಡದಾಗಿತ್ತು. ಅವ್ರಿಗೋಸ್ಕರ ಅಲ್ಲ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೋಸ್ಕರ. ಹೇಳ್ತಾ ಇದ್ದೀನಿ, ಕನ್ನಡ ಇಂಡಸ್ಟ್ರಿ, ಕನ್ನಡ ಸಿನಿಮಾ ಇಡೀ ಇಂಡಿಯಾ ತಿರುಗಿ ನೋಡಬೇಕು. ಸುಮ್ನೆ ನೋಡೋದಲ್ಲ, ಚಪ್ಪಾಳೆ ಹೊಡೆದು ಸಲ್ಯೂಟ್ ಹೊಡಿಬೇಕು. ಹಠದಿಂದ ಕೆಲಸ ಮಾಡಿದ್ರೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ತೋರಿಸ್ಕೊಟ್ರು. KGF ರಾಕಿ ಕ್ಯಾರೆಕ್ಟರ್ಗೂ ರಿಯಲ್ ಲೈಫ್ ಯಶ್ ಅವ್ರ ಕ್ಯಾರೆಕ್ಟರ್ಗೂ ಡಿಫ್ರೆನ್ಸೇ ಇಲ್ಲ ಅನ್ಕೊಟ್ರಿ. ರಾಕಿನು ಕೆಲಸ ನಿಲ್ಸಿದ್ದೇ ಇಲ್ಲ, ಯಶ್ ಅವರು ಯಾವತ್ತೂ ಕೆಲಸ ನಿಲ್ಸಿದ್ದೇ ಇಲ್ಲ. ಇಬ್ರು ಸಿದ್ಧಾಂತನೂ ಒಂದೇ, ಕೆಲಸ ನಿಲ್ಬಾರ್ದು, ಅಷ್ಟೇ, ಕೆಲಸ ನಿಲ್ಬಾರ್ದು. ಹಠ ಕೆಟ್ಟ ಹಠ ಮಾಡಬೇಕು ಅಂದಿದ್ದು ಮಾಡಬೇಕು. ಎಷ್ಟೊಂದು ಜನ ಎಲ್ಲರೂ ಬದುಕಲೇಬೇಕು ಒಂದು ಬದುಕು. ನಾನು ಮಾಡ್ಬೇಕು, ನಾನು ಸ್ಟಾರ್ ಆಗ್ಬೇಕು, ಈ ಗಾಂಧಿನಗರದಲ್ಲಿ ನಾನು ಟಾಪಲ್ಲಿ ನಿಂತ್ಕೋಬೇಕು ಅನ್ನೋ ಹಠ ಬಂತು. ಮನುಷ್ಯ ಸ್ಟ್ರಾಂಗ್ ಆಗಿ ಕನ್ಸ್ಕೊಂಡ್ರೆ ಏನ್ ಬೇಕಾದ್ರೂ ಹಠದಿಂದ ಸಾಧನೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟವ್ರು ಇವರು. ಆ ಹಠದಿಂದನೇ ಬ್ರ್ಯಾಂಡ್ ಆದವರು, ನುಡಿದಂತೆ ನಡೆದವರು, ಕೊಟ್ಟು ಮಾತಿಗೆ ಇಡೀ ಜಗತ್ತೇ ನಮ್ಮ ಕಡೆ ತಿರುಗಿ ನೋಡೋ ಥರ ಮಾಡಿದವರು, ಕರ್ನಾಟಕದ ಪ್ರೈಡು, ಸ್ಯಾಂಡಲ್ವುಡ್ ಬ್ರ್ಯಾಂಡು. ಇವ್ರ ಜರ್ನಿಲಿ ಸಿಕ್ಕಾಪಟ್ಟೆ ವಿಷಯಗಳಿವೆ, ತಿರುವುಗಳಿವೆ, ಅವಮಾನ, ಹನುಮಾನ, ಕೆಲಸ, ಹಠ, ಸಾಧನೆ ಎಲ್ಲಾನು ಇದೆ. ಆದರೆ ಸ್ಪೀಡ್ ಮಾತ್ರ ಯಾವತ್ತೂ ಕಮ್ಮಿ ಆಗುತ್ತೆ. ಏನಾದ್ರೂ ಮಾಡಿ ಇಲ್ಲಿ ಉಳಿಲೇಬೇಕು, ಬಿಡಬಾರ್ದು ಹಠ. ಹೆಂಗಾದ್ರೂ ಮಾಡಿ ಒಂದು ಶುರು ಮಾಡ್ಬೇಕಿಲ್ಲ ಏನಾದ್ರು ಒಂದು ಲೈಫ್. ಇಷ್ಟೆಲ್ಲ ಎಲ್ಲರೂ ಬದುಕ್ತಾ ಇದಾರೆ, ಎಲ್ಲರೂ ಸ್ಟ್ರಗಲ್ ಮಾಡ್ಲೇಬೇಕು. ನಾನು ಸ್ಟ್ರಗಲ್ ಮಾಡಿದ್ರೆ ಏನಾದ್ರು ಆಗಕ್ ಸಾಧ್ಯ. ಬರೋಕ್ ಬಂದಿದೀವಿ, ಅನ್ಭವಿಸ್ಬೋಣ, ಏನಾಗುತ್ತೆ ನೋಡೋಣ. ನಮ್ಮ ಕೈಲಿ ಏನಾಗಲ್ಲ, ದುಡ್ಡು ಇರಬೇಕು, ಬ್ಯಾಕ್ಗ್ರೌಂಡ್ ಇರಬೇಕು, ಎಲ್ಲ ಕಡೆ ನೆಪೋಟಿಸಮ್ ಇರುತ್ತೆ ಅಂತ ಕೆಲಸ ಮಾಡೋಕ್ಕಾಗದೆ ಭಯಪಟ್ಟು ಓಡೋಗೋರ್ಗೆಲ್ಲ ಇವ್ರ ಜರ್ನಿ ಒಂದು ಫೈರ್ ಕೊಡುತ್ತೆ. ಅವ್ರ ಗುರಿ ಎಷ್ಟು ದೊಡ್ಡದಾಗಿತ್ತೋ ಅವ್ರ ಸಂಕಲ್ಪ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿತ್ತು. ಅದಕ್ಕೆ ಹೇಳೋದು, ಒಬ್ಬ ಕೆಲಸಗಾರನಿಗೆ ಕನಸು ಯಾವತ್ತೂ ಕಷ್ಟ ಆಗಲ್ಲ ಅಂತ. ಸೀರಿಯಲಲ್ಲಿ ಇದ್ದಾಗ ಒಂದು ಇಂಟರ್ವ್ಯೂ ನಡೀತಾ ಇತ್ತು. ಒಂದಿನ ಬಂದು ಎಲ್ಲ ಆರ್ಟಿಸ್ಟ್ಗಳನ್ನ ಮಾತಾಡ್ಸಿದ್ರು. ನಾನು ಅಲ್ಲೇ ಓಡಾಡ್ತಿದ್ದೆ, ಬಿಡಪ್ಪ ಇವ್ರದ್ದು ಯಾಕೆ ಅನ್ನೋ ಥರದಲ್ಲಿ ಹೋಗಿದ್ದ. ಹಂಗಿಲ್ಲ, ನಾವು ಚಿಕ್ಕವರು ಅನ್ನೋದ್ರೆ ಒಂದಿನ ದೊಡ್ಡವ್ರು ಆಗ್ತೀವಿ ಬಿಡಿ. ಗೊತ್ತಾಯ್ತಲ್ಲ ಆಟಿಟ್ಯೂಡ್ ಯಾವ ಲೆವೆಲ್ಗಿತ್ತು ಅಂತ. ಇವತ್ತು ರಾಕಿ ಬಾಯ್ ಎಂಟ್ರಿಗೋಸ್ಕರ ಇಡೀ ಎಂಟೈರ್ ಇಂಡಿಯಾನೇ ವೆಯ್ಟ್ ಮಾಡ್ತಾ ಇದೆ ಅಂದರೆ ಅವ್ರ ವರ್ಕಿಂಗ್ ಸ್ಟೈಲ್ ಯಾವ ಥರ ಇರ್ಬೇಡ. ಅಣ್ಣ ತಮ್ಮ, ರ್ಯಾಕಿಂಗ್ ಸ್ಟಾರ್, ನ್ಯಾಷನಲ್ ಸ್ಟಾರ್, ಯಂಗೆಸ್ಟ್ ಸೂಪರ್ ಸ್ಟಾರ್, ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಗ್ರಾಸ್ 1.235 crore.
ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ದೊಡ್ಡ ಆಸೆ. ಎಲ್ಲರೂ ನನ್ನ ಇಷ್ಟಪಡಬೇಕು, ರೆಸ್ಪೆಕ್ಟ್ ಮಾಡಬೇಕು, ದುಡ್ಡು ಮಾಡಬೇಕು, ಇದ್ದರೆ ಲೈಫಲ್ಲಿ ನೆಮ್ಮದಿಯಾಗಿರಬೇಕು ಅಂತ. ಈ ಆಸೆಗಳೆಲ್ಲ ಗುರಿಯಾದಾಗ ಅದ್ರ ಕಡೆ ಕೆಲಸ ಮಾಡಬೇಕಾಗುತ್ತೆ. ಕೆಲಸ ನಡೀತಿದ್ರೆ ಗೊತ್ತಲ್ವಾ, 1 2 ಆಗುತ್ತೆ, 2 3 ಆಗುತ್ತೆ, 3 4 ಆಗುತ್ತೆ, 4 5 ಆಗುತ್ತೆ. ಅದೆಷ್ಟೇ ಆದ್ರೂ ಕೆಲಸಗಾರನಿಗೆ ಕನಸು ಯಾವತ್ತೂ ಕಷ್ಟ ಆಗೋದೇ ಇಲ್ಲ. ಕನಸು ನನಸಾಗಬೇಕಂದ್ರೆ ಹಠದಿಂದ ಕೆಲಸ ಮಾಡಬೇಕಾಗುತ್ತೆ. ಆದರೆ ಇವ್ರ ಹಠದಲ್ಲಿ ಕಾಡ್ಗಿಚ್ಚೆ ಎತ್ಕೊಂಡಿತ್ತು. ಇವತ್ತು ಬಾಸ್ಗೆ ಎಲ್ಲ ಸ್ಟೇಟಲ್ಲೂ ಫ್ಯಾನ್ಸ್ ಇದ್ದಾರೆ. ಕ್ಲಾಸ್ ಆಡಿಯನ್ಸು, ಮಾಸ್ ಆಡಿಯನ್ಸು, ಪಕ್ಕಾ ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾಗಳನ್ನೇ ಇವ್ರು ಮಾಡೋದು. ಬಾಸ್ ಮೇಲೆ ಇನ್ವೆಸ್ಟ್ ಮಾಡಿರೋ ಪ್ರೊಡ್ಯೂಸರ್ಸು ಲಾಸ್ ಆಗಿದ್ದೇ ಇಲ್ಲ. ಹೀರೋ ಆದರು, ಸಿನಿಮಾಗಳು ಮಾಡಿದ್ರು, ದೊಡ್ಡ ದೊಡ್ಡ ಕಟ್ಔಟೇ ನಿಲ್ಲಿಸಿದ್ರು. ಗಾಂಧಿನಗರ ಅಷ್ಟೇ ಅಲ್ಲ, ಇಡೀ ಕರ್ನಾಟಕನೇ ಅವ್ರ ಬಗ್ಗೆ ಮಾತಾಡೋ ಥರ ಮಾಡಿದ್ರು. ಅವರ ಮುಂದಿನ ಕನಸು ತುಂಬ ದೊಡ್ಡದಾಗಿತ್ತು. ಅವ್ರಿಗೋಸ್ಕರ ಅಲ್ಲ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೋಸ್ಕರ. ಹೇಳ್ತಾ ಇದ್ದೀನಿ, ಕನ್ನಡ ಇಂಡಸ್ಟ್ರಿ, ಕನ್ನಡ ಸಿನಿಮಾ, ಇಡೀ ಇಂಡಿಯಾ ತಿರುಗಿ ನೋಡಬೇಕು. ಸುಮ್ನೆ ನೋಡೋದಲ್ಲ, ಚಪ್ಪಾಳೆ ಹೊಡೆದು ಸಲ್ಯೂಟ್ ಹೊಡಿಬೇಕು. ಹಠದಿಂದ ಕೆಲಸ ಮಾಡಿದ್ರೆ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು ಅಂತ ತೋರಿಸ್ಕೊಟ್ರು. KGF ರಾಗಿ ಕ್ಯಾರೆಕ್ಟರ್ಗೂ ರಿಯಲ್ ಲೈಫ್ ಯಶ್ ಅವ್ರ ಕ್ಯಾರೆಕ್ಟರ್ಗೂ ಡಿಫ್ರೆನ್ಸೇ ಇಲ್ಲ ಅನ್ಕೊಟ್ರಿ. ರಾಗಿನು ಕೆಲಸ ನಿಲ್ಲಿಸಿದ್ದೇ ಇಲ್ಲ, ಯಶ್ ಅವರು ಯಾವತ್ತೂ ಕೆಲಸ ನಿಲ್ಲಿಸಿದ್ದೇ ಇಲ್ಲ. ಇಬ್ಬರು ಸಿದ್ಧಾಂತನೂ ಒಂದೇ, ಕೆಲಸ ನಿಲ್ಬಾರ್ದು ಅಷ್ಟೇ, ಕೆಲಸ ನಿಲ್ಬಾರ್ದು.